ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯಯ್ಯೋ, ಹೇಳಿದ ತಕ್ಷಣ ಕೆಲ್ಸಕ್ಕೆ ಬಂತಲ್ಲ ಸರು. ಒರೆಸ್ಬಿಡಿ ಲೀಲಾ ಅವರೇ. ಅಕ್ಕ, ಏನಕ್ಕ ಹೇಳ್ತಿದ್ದೀರಾ? ಇಂಥ ಕಾಂಜಿ ಪಿಂಜಿ ಸೀರೆನಲ್ಲಿ ನೆಲ ಒರೆಸೋದಾ? ನೆಲ ಒರೆಸೋ ಮಸಿ ಬಟ್ಟೆಗೂ ಒಂದು ವ್ಯಾಲ್ಯೂ ಇರುತ್ತೆ. ಕಂಡವ್ರು ಬಿಟ್ಟು ಸೀರೆನ ನಾವ್ಯಾಕಕ್ಕ ನಮ್ಮನೆನೆಲ್ಲ ಒರೆಸಿಟ್ಕೋಬೇಕು? ಅಯ್ಯಯ್ಯೋ, ಹಾಗನ್ಬಿಟ್ಟಿಯಲ್ಲ ಸರು. ಪಾಪ ಲೀಲಾ ಅವ್ರಿಗೆ ನೋವಾಗಲ್ವಾ? ಹೋಗ್ಲಿ ಬಿಡಿ. ಬಾತ್ರೂಮ್ ಬಾಗ್ಲಲ್ಲಿ ಕಾಲೊರ್ಸಕ್ ಹಾಕ್ಬಿಡು. ಅಯ್ಯಯ್ಯೋ, ನಮ್ ಕಾಲು ಎಂತ ಸೀರೆನ್ ಸೋಕಿದ್ರೆ ಸ್ಟೇಟಸ್ಗೆ ಏನಾಗ್ಬೇಡ. ಬೇಕಿದ್ರೆ ನಮ್ ದುಡ್ಡಲ್ಲೇ 1 ಲೀಟರ್ ಪೆಟ್ರೋಲ್ ತಂದು ಬೆಂಕಿ ಹಚ್ಚೋಣ. ಏನಂತೀರಾ? ಹಾ, ಇದನ್ ಮಾಡ್ಬೋದು. ಬೆಂಕಿ ಹಚ್ಬಿಡೋಣ. ಬುದ್ಧಿ ಕಲಿಸ್ಬೇಕು ಅಂತ ಏನೇನೋ ಮಾಡಿದೆ. ಆಗ ರೀಸನ್ ಇತ್ತು. ಇವ್ರು ಬುದ್ಧಿ ಕಲೀಲಿ ಅಂತಾನೆ ನಮ್ಮನೆ ಕಳ್ಸಿದ್ದು. ಏನು ಉಪಯೋಗಕ್ಕೆ ಬರಲಿಲ್ಲ. ಇವ್ರ ಕರ್ಮ, ನಾನೇನ್ ಮಾಡಕ್ಕಾಗತ್ತೆ? ಯಾಕಿಲ್ಲ, ಬೇಜಾರಲ್ಲಿದ್ಯಾ? ಏನಾಯ್ತು? ಏನಿಲ್ಲ ಅಜ್ಜೆ. ಸೀರೆ ಇಷ್ಟ ಆಗಲಿಲ್ವಾ? ಬೇರೆ ಸೀರೆ ಬೇಕಾ? ಇಲ್ಲ, ನನ್ನ ಸೀರೆ ಚೆನ್ನಾಗೇ ಇದೆ. ಅಮ್ಮನ ಸೀರೆ, ರೇವತಿ ಸೀರೆ, 3 ಜನದ ಸೀರೆ ಚೆನ್ನಾಗಿದೆ ಅಜ್ಜೆ. ಆದರೆ ಇಷ್ಟ ಆಗದೆ ಇರೋದು ನಿಮ್ಮ ಸೊಸೆ ಅಂದ್ರಿಗೆ. ಅವ್ರಿಗೆ ಸೀರೆ ಇಷ್ಟ ಆಗಲಿಲ್ವಾ? ಇಲ್ಲ, ಅದಕ್ಕೆ ಬೇಜಾರಾಯ್ತು. ಸುಮ್ಮನೆ ಬಂದು ಕುತ್ಕೊಂಡೆ. ಹಾಗಾಗ ಚಾನ್ಸೇ ಇಲ್ಲ. ಬಾ. ಇಷ್ಟನೇ ಇಲ್ಲ ಅಂದಮೇಲೆ ಹೇಗೆ ತಗೋತಾರೆ? ಸುಮ್ಮನೆ ಒತ್ತಾಯ ಮಾಡೋದು ಬೇಡ. ಇಲ್ಲ, ನನ್ನ ಸೊಸೆಯಿಂದ ಟೇಸ್ಟ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೊರಗೆ ಇಷ್ಟಪಟ್ಟು ಸೀರೆ ತಗೋತಾರೆ, ಅದನ್ನ ನೀನು ನೋಡ್ತೀಯ. ಬಾ, ಸೀರೆ ಏನಿದೆ? ಅವ್ರ ರೂಮಲ್ಲೇ ಇದೆ ಅಜ್ಜಿ. ಉರ್ಕೊಂಡು ಹೋಗಿದ್ದಾಳ. ಇನ್ನೊಂದು ಸ್ವಲ್ಪ ಹೊತ್ತೇನಾದ್ರೂ ಅದು ಇದು ಅಂತ ಹೇಳಿ ಇಲ್ಲೇ ಇದ್ದಿದ್ರೆ ಅವ್ಳ ಬಾಯಿ ಮೇಲೆ ಒಂದು ಕೊಟ್ಟು ಕೊಟ್ಟು ತಗೊಳ್ಳೋದೇ ಅಲ್ವಾ ಸಂಬಂಧ ಅಂದ್ರೆ. ಏನ್ ಸರ್ ಅದು ಕೊಟ್ಟು ತಗೊಳ್ಳೋದು ಅಂತ ಮಾತಾಡ್ತಾ ಇದೀಯ? ಅದು ಅದು ಮದ್ವೆ ಬಗ್ಗೆ ಮಾತಾಡ್ತಿದ್ವಿ ಅಜಯ್. ಮದ್ವೆನಲ್ಲಿ ಕೊಟ್ಟು ತಗೊಳ್ಳೋದೇ ಅಲ್ವಾ ಸಂಬಂಧ ಅಂದ್ರೆ ಅಂತ ಹೇಳ್ತಾ ಇದ್ವಿ. ಆದ್ರೆ ನಾವು ನಿಮಗೆ ಕೊಟ್ಟು ಹೋಗೋಣ ಅಂತಾನೆ ಬಂದ್ವಿ. ಏನ್ ಕೊಡ್ತಿದ್ದೀರಾ ಈಜೆ? ಅದೇ ನೀವು ನೆಲದ ಮೇಲೆ ಬಿಸಾಕಿದಿರಲ್ಲ, ಅದನ್ನೇ ಕೊಟ್ಟು ಹೋಗೋಣ ಅಂತ ಬಂದ್ವಿ.
ಅದು ನೆಲದ ಮೇಲೆ ಬಿದ್ದಿಲ್ಲ ಏಜೆ. ಅದ್ಯಾಕೆ ಅಲ್ಲಿದೆ? ಅದು ನೆಲದ ಮೇಲೆ ಇದ್ರೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡೋದಕ್ಕೋಸ್ಕರ ಹಾಗೆ ಬಿಟ್ಟಿದ್ದು. ಆ ಸೀರೆ ಬೆಲೆ ಏನು ಅಂತ ಗೊತ್ತಿದೆಯಾ? ಹೋಗ್ಲಿ, ಅದರದ್ದು ಲೆಗಸಿ ಗೊತ್ತಿದೆಯಾ? ಎಂಬತ್ತು ವರ್ಷದಿಂದ ಆಲ್ ಓವರ್ ಇಂಡಿಯಾ ಪ್ಯೂರ್ ಸಿಲ್ಕ್ ಸೀರೆನ ಪ್ರೊವೈಡ್ ಮಾಡ್ತಿರೋ ಕಂಪ್ನಿ ಅದು. ಆ್ಯಂಡ್ ಆ ಸೀರೆಯಲ್ಲಿ ಬಳಸಿದಾರಲ್ಲ, ಪ್ರತಿಯೊಂದು ಥ್ರೆಡ್ಡು 22 ಕ್ಯಾರೆಟ್ ಗೋಲ್ಡ್ದು. ಮಿನಿಮಮ್ ಅಂದರೂ ಅದ್ರ ಬೆಲೆ 2.5 ಲಕ್ಷ ಇರುತ್ತೆ. ಅದೇ ಅನ್ಕೊಂಡೆ, ನೆಲದ ಮೇಲೆ ಹಾಸಿದ್ರು ಎಷ್ಟು ಚೆನ್ನಾಗಿ ಹೊಳಿತಾ ಇತ್ತು, ಪಳಪಳ ಪಳಪಳ ಅಂತ. ಇದನ್ನ ನಾನೇ ಇಟ್ಕೋತೀನಿ ಅಸೆ. ಅಕ್ಕ, ಇದರ ಬಾರ್ಡರ್ ನೋಡಿ, ಇಂಡಿಯಾ ಚೈನಾ ಬಾರ್ಡರ್ಗಿಂತ ದೊಡ್ಡದಾಗಿದೆ ಅಲ್ವಾ? ಇದು ನನಗೆ ಸೂಟ್ ಆಗುತ್ತಲ್ವಾ ಅಕ್ಕ? ಏಜೆ ತಂದಿರೋದಲ್ವಾ ಸರು, ಯಾರು ಹಾಕೊಂಡ್ರು ಸೂಟ್ ಆಗತ್ತೆ. ಲಕ್ಷ್ಮಿ ಅಕ್ಕಗೆ ಇದರಲ್ಲಿ ಯಾವುದಾದ್ರೂ ಪರವಾಗಿಲ್ಲ, ಏಜೆ ತಂದಿರೋದಲ್ವಾ. ನೋಡಿ ಏಜೆ, ಇದು ಲಕ್ಷ್ಮಿ ಅಕ್ಕಗೆ, ಇದು ನಾನೇ ಉಟ್ಕೋತೀನಿ. ಈಗಲೇ ಟ್ರಯಲ್ ಮಾಡ್ತೀನಿ. ಈಗ ಗೊತ್ತಾಯ್ತಾ ಇವ್ರನ್ನ ಹೇಗೆ ಒಪ್ಸೋದು ಅಂತ? ಅವ್ರಿಗೆ ಯಾರು ಕೊಟ್ಟರು ಯಾಕೆ ಕೊಟ್ಟರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದು ಪ್ರೈಸ್ ಎಷ್ಟು ಅನ್ನೋದಷ್ಟೇ ಮುಖ್ಯ. ಅವ್ರಿಗೆ ಪ್ರೈಸ್ ಇಂಪಾರ್ಟೆಂಟೇ ಹೊರತು ಸರ್ಪ್ರೈಸ್ ಅಲ್ಲ. ಅರ್ಥ ಆಯ್ತು ಏಜೆ. ನಾನು ಹಾಲಿಟ್ಟಿದ್ದೀನಿ, ಬರ್ತೀನಿ. ಏಜೆ, ಸರುಗೆ ಸೀರೆ ಪ್ರೈಸ್ ಮುಖ್ಯ ಅಂತ ಹೇಳಿದ್ರಿ, ನನಗೆ ಹಾಗೆ ಹೇಳಲಿಲ್ಲ, ಯಾಕೆ? ನೀನೇನು ಅಂತ ನನಗೆ ಗೊತ್ತು ದುರ್ಗಾ. ನೀನು ಲಕ್ಷ್ಮೀ ಸರು ಥರ ಅಲ್ಲ, ಅದಕ್ಕೆ ನಿನಗೆ ನನ್ನ ಮನಸ್ಸಲ್ಲಿ ಸ್ಪೆಷಲ್ ಸ್ಥಾನ ಇದೆ. ಥ್ಯಾಂಕ್ ಯು ಏಜೆ. ಖಂಡಿತ ನಾನು ಆ ನಂಬಿಕೆನ ಉಳಿಸ್ಕೋತೀನಿ. ಥ್ಯಾಂಕ್ ಯು. ಕೌಸಲ್ಯ, ನೋಡೆ ನಾನು ಹೇಗೆ ಕಾಣ್ತಾ ಇದ್ದೀನಿ ನೋಡಿ, ಹೇಳ್ಬಾ. ಚಂದ್ರಶೇಖರ್ ಸ್ವಾಮಿಗಳೇ, ಗಂಡಿನ ಕಡೆಯವ್ರು ಬರ್ತಿದ್ದಾರೆ ಅಂತ ಉಪ್ಪಿಟ್ಟು ಎಲ್ಲ ರೆಡಿ ಮಾಡ್ತಾರೆ. ನೀವೇನ್ರಿ ನೀವು ಅಬ್ಬಬ್ಬಬ್ಬ, ಏನ್ರಿ ಈ ಪಾರ್ಟಿ ರೆಡಿ ಆಗ್ಬಿಟ್ಟಿದ್ದೀರಾ ನೀವು? ಮತ್ತೆ ರೆಡಿ ಆಗ್ಬಿಡ್ವಾ? ಗಂಡಿನ ಮನೆಯವರು ನಮ್ಮ ಮನೆಗೆ ಬರುವಾಗ ಹೆಣ್ಣಿನ ತಂದೆ ಆಗಿ ನಾನೊಂದು ಸ್ವಲ್ಪ ಚೆನ್ನಾಗಿ ಕಾಣ್ಬೇಡೇನೆ? ಸ್ವಲ್ಪ ಏನು, ಪೂರ್ತಿನೇ ಸೂಪರ್ ಆಗಿದ್ದೀರಾ. ನೀವು ರೆಡಿ ಆದ್ರೆ ಸಾಲದು, ಫಸ್ಟ್ ಹುಡುಗಿ ರೆಡಿ ಆಗ್ಬೇಕು. ಅವಳನ್ನ ರೆಡಿ ಮಾಡಿ. ಮದ್ವೆ ಆಗ್ತಿರೋದು ಅವಳ ಇಲ್ಲ ನೀವಾ? ನಮ್ಮ ಮಗಳಿಗೇನೆ ಯುವರಾಣಿ ತರ ರೆಡಿ ಆಗ್ತಾಳೆ, ನೋಡ್ತಾ ಇರೋ. ಆ ಹುಡುಗ ಏನಾದ್ರೂ ಇವತ್ತು ಅವಳದ್ ನೋಡ್ಬಿಡ್ಬೇಕು. ಮಾವ, ನಾನ್ ಮದುವೆ ಆದ್ರೆ ನಿಮ್ ಮಗಳನ್ನೇ ಮದುವೆ ಆಗೋದು, ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಕಾಲಿಗೆ ಬಿದ್ದ್ಬಿಡ್ತಾನೆ. ನಾವು ಗಂಡಿನ ಕಾಲ್ ತೊಳ್ದು ಕನ್ಯಾದಾನ ಮಾಡೋ ಬದಲು ಗಂಡೇ ನಮ್ ಕಾಲ್ ತೊಳ್ದು ನಿಮ್ ಹುಡುಗಿನ ನಮ್ಗೆ ಕೊಟ್ಬಿಡಿ ಅಂತ ಕೇಳ್ಬಿಡ್ತಾನೆ. ಕೇಳಲೇಬೇಕು, ನಮ್ ರೇವತಿ ಚಿನ್ನದಂತ ಹುಡುಗಿ. ಹೌದು ರೀ, ಹುಡುಗ ಯಾವಾಗ ಬರ್ತಾನೋ, ರೇವತಿನ ಒಪ್ಕೊಂಡು ಮದುವೆ ಮಾತುಕತೆ ಎಷ್ಟು ಬೇಗ ಆಗುತ್ತೋ ಅಂತ ತುಂಬಾ ಈಗಲ್ಲಿ ಕಾಯ್ತಾ ಇದ್ದೀರಿ. ಅಯ್ಯೋ, ಅದು ಇಲ್ಲೀಗಲಿ ಅಲ್ಲ ಕೌಸಲ್ಯ, ಈಗಲಿ. ಅಯ್ಯೋ, ಏನೋ ಒಂದು. ಹೌದು ಕೌಸಲ್ಯ, ನನಗೂ ರಾತ್ರಿ ಸರಿಯಾಗಿ ನಿದ್ದೆ ಬರಲಿಲ್ಲ, ಚಡ್ಪಡಿಸ್ತಾ ಇದ್ದೆ. ಯಾವಾಗ ಆ ಕ್ಷಣ ಬರುತ್ತೋ, ನಾನು ಯಾವಾಗ ನೋಡ್ತೀನೋ ಅಂತ. ನನಗೆ ನಂಬಿಕೆ ಇದೆ, ಈ ಹುಡುಗ ಒಪ್ತಾನೆ. ಇಷ್ಟೇ ಆಗಿದೆಯಂತೆ, ಇನ್ ಮುಂದೆ ಒಳ್ಳೇದಾಗದೆ ಇರುತ್ತಾ? ಮೊದ್ಲು ಹೋಗಿ ಅವಳು ರೆಡಿ ಆಗ್ತಿದ್ದಾಳ ನೋಡಿ, ನಾನು ತಿಂಡಿ ರೆಡಿ ಮಾಡ್ತೀನಿ. ರೇವತಿ ಮತ್ತೆ ಅಮ್ಮ
ನಾನು ಕೊಡೋ ಸರ್ಪ್ರೈಸ್ ಏನಾದ್ರು ನೋಡಿದ್ರೆ ತುಂಬಾ ಖುಷಿ ಆಗ್ತಾರೆ. ಏನೇ ಎಡವಟ್ ಲೀಲಾ, ನೀನ್ ತಿನ್ಬಿಟ್ಟಿದೆ ಅಂಚಲ್ಲ, ನಾವ್ ತಿನ್ಬೇಕಾ? ನೀನು ನಿಮ್ಮಮ್ಮ, ನಿನ್ ತಂಗಿ, ನಿಮ್ಮ ಅಕ್ಕಪಕ್ಕದ ಮನೆಯವರು, ಆ ಕಡೆ ಬಿದ್ದಿಯವರು, ಈ ಕಡೆ ಬಿದ್ದಿಯವ್ರಿಗೂ ಎಲ್ಲರಿಗೂ ಸೀರೆ ಸೆಲೆಕ್ಟ್ ಮಾಡಿ ಆದ್ ಮಿಕ್ಕಿದ್ದನ್ನ ನಾವು ತಗೋಬೇಕಾ? ಮಾಡ್ತೀನಿ ನಿಮಗೆ. ಅವ್ರಮ್ಮನಿಗೆ ಸೀರೆ ಅಲ್ಲ, ಅವ್ರ ಮನೆ ಕರ್ಟನ್ ಆಗತ್ತೆ. ಸತ್ಯ, ಕೆಲಸ ಆಯ್ತಲ್ಲ, ಇನ್ನಿಲ್ಲ ಕೆಲಸ ಇಲ್ಲ. ಏನಾಯ್ತು ಸರು? ಯಾರೋ ಅನ್ಕೊಂಡೆ. ಗಾಬರಿ ಆಗುವಂಥದ್ದು ಏನಾಯ್ತು? ಅದು ಬನ್ನಿ ಆ ಕಡೆ ಹೋಗೋದು ಹೇಳ್ತೀನಿ. ಸರು, ವಿಷಯ ಏನು ಹೇಳು? ಏನಿದು? ಸಾಧನೆ ಅಕ್ಕ, ಸಾಧನೆ. ನೀವಂತೂ ಏನು ಮಾಡಕ್ಕಾಗಿಲ್ಲ. ಅಟ್ಲೀಸ್ಟ್ ನಾನಾದ್ರೂ ಏನಾದ್ರೂ ಮಾಡೋಣ ಅಂತ. ಅಲ್ಲ, ನೀವು ಸುಮಾರು ದಿನದಿಂದ ಹೇಳ್ತಾನೆ ಇದ್ದೀರಾ, ಆ ಲೀಲಂಗೆ ಏನೋ ಮಾಡ್ತೀನಿ, ಅವ್ರ ಮನೆಯವ್ರಿಗೆ ಏನೋ ಮಾಡ್ತೀನಿ, ಕೌಸಲ್ಯಂಗೆ ಏನೋ ಮಾಡ್ತೀನಿ ಅಂತ. ಆದ್ರೆ ಏನೂ ವರ್ಕೌಟ್ ಆಗ್ಲಿಲ್ಲ. ನಾನೇ ಫೀಲ್ಡ್ಗಿಳ್ದಿದ್ದೀನಿ. ಈಗ ಲೀಲಾ ಅವ್ರ ತವ್ರ ಮನೆಗೆ ಸೀರೆ ಬಾಕ್ಸ್ ತಗೊಂಡು ಹೋದ್ಲಾ ಅವ್ರ ಅಮ್ಮ ತಂಗಿಗೆ ಸೀರೆ ಕೊಡೋದಕ್ಕೆ. ಅಲ್ಲಿ ಹೋಗಿದ ತಕ್ಷಣ ಅವ್ರಮ್ಮ ಸೀರೆ ಬಾಕ್ಸ್ನ ಓಪನ್ ಮಾಡ್ತಾರ. ಆವಾಗ 2 ದೊಡ್ಡ ಮೆಟ್ರೋ ಟ್ರೈನ್ ಹೋಗೋಷ್ಟು ಸುರಂಗ ಮಾಡಿದ್ದೀನಿ ನೋಡಿ. ಲೀಲಂಗೆ ಹರ್ದೋಗಿರೋ ಸೀರೆ ತಗೊಂಬಂದಿದ್ಯಾ ಅಂತ ಅವಮಾನ ಮಾಡಿ ಕಳಿಸ್ತಾರೆ. ಹೇಗಿದೆ ನನ್ನ ಪ್ಲಾನು? ಅಮ್ಮ ಹೊಸ ಸೀರೆ ನೋಡಿದ ತಕ್ಷಣ ಮುಂದಿನ ಹಬ್ಬಕ್ಕಾಗುತ್ತೆ ಅಂತ ಓಪನ್ ಮಾಡದೆ ಒಳಗಿಟ್ಬಿಡ್ತಾರೆ. ನಾನು ಹೇಗಾದ್ರೂ ಮಾಡಿ, ಇಲ್ಲ ನೀನ್ ಹೇಗ್ ಕಾಣಿಸ್ತಿದ್ಯಾ ಅಂತ ನೋಡ್ಲೇಬೇಕು ಅಂತ ಹಾಕ್ಸ್ಬೇಕು. ಲೀಲಾ, ನೀನ್ ಮೊದ್ಲೇ ನೋಡಕ್ ಇಷ್ಟು ಚೆನ್ನಾಗಿದ್ಯಾ, ಅಂಥದ್ರಲ್ಲಿ ಜಾಸ್ತಿ ರೆಡಿ ಆದ್ರೆ ಹುಡುಗ ಹುಡುಗಿ ಯಾರು ಅಂತ ಕನ್ಫ್ಯೂಸ್ ಆಗ್ಬಿಡ್ತಾನೆ. ಇರ್ಲಿ ಬಿಡು, ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದ್ಯಾ. ಇದನ್ ಯಾರಾದ್ರೂ ಪ್ಲಾನ್ ಅಂತಾರ? ಏನಕ್ಕ ನೀವು ಮಾಡಲ್ಲ, ಮಾಡೋರ್ಗೂ ಬಿಡೋದಿಲ್ಲ. ಎನ್ಕರೇಜ್ಮೆಂಟೇ ಇಲ್ಲ ನಿಮ್ ಕಡೆಯಿಂದ. ಸರು, ಲೀಲಾಗೆ ಅವ್ರ ಅಮ್ಮನಿಂದಾನೋ ಅಥವಾ ಅವ್ರ ಮನೆಯವರಿಂದಾನೋ ಆಗೋದು ಅವಮಾನ ಅನ್ನಿಸ್ಕೊಳಲ್ಲ. ಅವಮಾನ ಅನ್ನೋದು 3ನೇವರಿಂದ ಆಗ್ಬೇಕು. ಅದು ಹೇಗಾಗ್ಬೇಕು? ಅವಳಿಗೆ ಏನೇ ತಪ್ಪಿಲ್ಲದೆ ಹೋದ್ರು ತಪ್ಪೆಲ್ಲ ಅವಳಿಂದಾನೇ ಆಗಿದೆ ಅಂತ ಅನ್ನಿಸ್ಬೇಕು. ಆದ್ರೆ ಆ ನೋವು ಬರೀ ಅವಳಿಗೆ ಮಾತ್ರ ಅಲ್ಲ, ಅವಳ ಮನೆಯವ್ರಿಗೆಲ್ಲ ಆಗ್ಬೇಕು. ಮನೆಯವ್ರಿಗೆ ನೋವಾದ್ರೆ ಅವಳಿಗೆ ನೋವಾದಾಗೆ, ಊರ್ ಜನರ ಮುಂದೆ ಮರ್ಯಾದೆ ಹೋದ ಹಾಗೆ. ಪ್ಲಾನ್ ಅಂದ್ರೆ ಹೀಗಿರ್ಬೇಕು. ಹಾಗಾದ್ರೆ ನೀವು ಅವ್ರ ಮನೆಗೆ ಏನ್ ಮಾಡೋದಕ್ಕೆ ಹೊರಟಿದ್ದೀರಾ? ಇವತ್ತು ಕೌಸಲ್ಯ ಮನೆಯಲ್ಲಿ ದೊಡ್ಡದಾಗಿ ಬಾಂಬ್ ಸಿಡಿಯುತ್ತೆ. ಆ ಬಾಂಬ್ ಸದ್ದು ಲೀಲಾ ಮೂಲಕ ಈ ಮನೆಯಲ್ಲೂ ಕೇಳಿಸುತ್ತೆ. ಹಾಗಿದ್ರೆ ಆ ಬಾಂಬ್ ಬ್ಲಾಸ್ಟ್ ಅಲ್ಲಿ ಉಳಿಯೋ ಚಾನ್ಸ್ ಕಮ್ಮಿ ಅಂತೀರಾ? ಕಮ್ಮಿ ಅಲ್ಲ, ಬದುಕಕ್ಕೆ ಚಾನ್ಸೇ ಇಲ್ಲ. ಹಾಗಿದ್ರೆ ಆ ಪ್ಲಾನ್ ಏನು ಅಂತ ಹೇಳಿ ಅಕ್ಕ, ಪ್ಲೀಸ್. ವಾವ್, ಎಂತ ಪ್ಲಾನ್ ಮಾಡಿದ್ದೀರಾ ಅಕ್ಕ. ಹಾಗಿದ್ರೆ ಕೌಸಲ್ಯ ಮನೆ ಟಮಾರ್.
ಆ ಬಾಂಬ್ ಬ್ಲಾಸ್ಟ್ ಲೈವ್ ಆಗಿ ನೋಡೋದಕ್ಕೆ ಆ ಲೀಲಾ ಹೊರದೋಗಿರೋ ಸೀರೆ ಬೇರೆ ತಗೊಂಡು ಹೋಗ್ತಿದ್ದಾಳೆ. ಇದು ಐಸಿಂಗ್ ಆನ್ ದ ಕೇಕ್ ಅಂದ್ರೆ ಕೊಡಿ ಕೈ. ಬಾ, ಲೀಲಾ ಬರೋ ಟೈಮ್ ಆಯ್ತು. ಕೂತ್ಕೊಳ್ಳಿ. ನಾನು ಚಂದ್ರಶೇಖರ್ ಅಂತ, ರೇವತಿ ಅವ್ರ ತಂದೆ. ನನ್ನ ಶ್ರೀಮತಿ ಕೌಸಲ್ಯ. ನಮಸ್ಕಾರ. ಇವರು ಹುಡುಗನ ತಂದೆ ರಾಮ್ ಪ್ರಸಾದ್. ನಮಸ್ಕಾರ. ಇವರು ಹುಡುಗನ ತಾಯಿ ವಿಶಾಲಕ್ಷಿ. ನಮಸ್ತೆ. ಇವನೇ ಹುಡುಗ ನಿತಿನ್ ಅಂತ. ನಮಸ್ಕಾರ. ಈ ಮನೆ ಸ್ವಂತದ್ದಾ? ಇಲ್ಲಮ್ಮ, ಸ್ವಂತದ್ದಲ್ಲ. ಮನೆ ಸ್ವಂತದ್ದಲ್ಲ ಅಂದ್ರೇನು? ಮನೆ ಜನ ಸ್ವಂತದವರಾದ್ರೆ ಅಷ್ಟೇ ಸಾಕು. ಬರ್ತಿದ್ದ ಹಾಗೆ ಮುತ್ತನಂತ ಮಾತನಾಡಿದ್ರಿ. ಒಳ್ಳೆ ಮನ್ಸಿರೋರ್ಗೆ ಆಡೋ ಪ್ರತಿ ಮಾತು ಮುತ್ತಿನ ಥರ ಇರುತ್ತೆ ಬಿಡಿ. ನಿತಿನ್, ಪೆಟ್ಸ್, ರೇವತಿ, ಚೌಕಿ ಮುಂದೆ ಹೆಸರಾಗ್ಸೋದಕ್ಕೆ ಮೊತ್ತಾದ ಹೆಸರುಗಳು. ಬಹಳ ಸಂತೋಷ ಸರ್. ನಿಮ್ಮ ಬಗ್ಗೆ ಮೊದಲೇ ಎಲ್ಲ ಹೇಳಿದ್ದಾರೆ. ನಿಮ್ಮಂಥ ಸಂಬಂಧ ನಮ್ಮ ಮನೆಗೆ ಬಂದಿದ್ದು ಬಹಳ ಸಂತೋಷ. ಇದರಲ್ಲಿ ದೊಡ್ಡಸ್ತಿಗೆ ಏನೂ ಇಲ್ಲ. ಹೆತ್ತವ್ರಿಗೆ ಹೆಗಣ ಮುದ್ದಾದ್ರೆ ಮುದ್ದ ಸೊಸೆ ಸಿಗ್ಬೇಕು ಅಂದ್ರೆ ಹುಡ್ಕೊಂಡು ಬರ್ಬೇಕಲ್ವ ಸರ್? ನಾವು ನಿಮ್ಮ ಮಗಳನ್ನ ಫೋಟೋದಲ್ಲಿ ನೋಡಿದ್ವಿ. ಫೋಟೋದಲ್ಲಿ ನೋಡಿದ ತಕ್ಷಣ ನನ್ನ ಮಗ ಇಷ್ಟಪಟ್ಬಿಟ್ಟ. ಇನ್ ತಡ ಯಾಕೆ ಮಾಡೋದು ಅಂತ ಇವತ್ತೇ ಬಂದ್ಬಿಟ್ವಿ. ಒಳ್ಳೆ ಕೆಲಸ ಮಾಡಿದ್ರಿ. ಇಂಥದಕ್ಕೆಲ್ಲ ತಡ ಮಾಡಬಾರ್ದು. ತಡ ಮಾಡಬಾರ್ದು ಅಂತ ಹೇಳಿ ನೀವು ಪೂಜೆನ ಕರ್ಸೋದು ತಡ ಮಾಡ್ತಾ ಇದ್ದೀರಾ. ಬೇಗ ಕರ್ಸಿ. ಕೌಸಲ್ಯ, ಕೊಡಮ್ಮ. ಕೂತ್ಕೊಮ್ಮ. ನೋಡಿ, ನಮ್ಗೆ ಹುಡುಗಿ. ಸರ್, ಎಲ್ಲ ನೀವೇ ಹೇಳಿದ್ರೆ ಹೇಗೆ? ಹುಡುಗನು ಮಾತಾಡ್ಬೇಕಲ್ಲ, ಮಾತಾಡ್ಲಿ ಬಿಡಿ. ನನಗೆ ಹುಡುಗಿ ಇಷ್ಟ. ಒಂದ್ ನಿಮಿಷ. ಏನಮ್ಮ, ಏನಾಯ್ತು? ನಾನು ಹುಡುಗನ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡ್ಬೇಕಿತ್ತು. ನಿತಿನ್, ಹೋಗ್ಬಾಪ್ಪ. ಈ ಹುಡುಗಿ ಇಷ್ಟು ಜನರ ಎದುರುಗಡೆ ಧೈರ್ಯವಾಗಿ ಕೇಳ್ತಿದ್ದಾಳೆ ಅಂದ್ರೆ ಇವಳು ನಿಜವಾಗ್ಲೂ ಧೈರ್ಯವಂತೆ. ಹೋಗ್ಬಾ. ರೇವತಿ, ಕರ್ಕೊಂಡು ಹೋಗಮ್ಮ.
ಅಯ್ಯೋ ದೇವ್ರೆ, ಏನು ಎಡ್ವರ್ಟ್ ಆಗದೆ ಇರಲಪ್ಪ.